ಇಲ್ಲಿವರೆಗೂ ಆ ಸಚಿವರು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾದ್ರು, ಆ ಶಾಸಕರು ಹೋಗಿ ಭೇಟಿಯಾದ್ರು, ಆ ನಾಯಕರು ಹೋಗಿ ಭೇಟಿಯಾದ್ರು ಅಂತ ಕೇಳ್ತಾ ಇದ್ವಿ ಅಷ್ಟೇ. ಎಲ್ಲೂ ಕೂಡ ಯಾರು ಹೇಳ್ಕೊಂಡಿರಲಿಲ್ಲ. ಅದಕ್ಕೊಂದಿಷ್ಟು ಡೌಟ್ ಅಲ್ಲಿ ಇಟ್ಟಿದ್ವಿ, ಹೌದು ಏನೋ ನಡೀತಾ ಇರ್ಬೋದು ಅಂತೇಳಿ. ಬಟ್ ಬಹಿರಂಗವಾಗಿ ಈ ರೀತಿ ಹೇಳಿಕೆಯನ್ನ ಕೊಡೋಕೆ ಶುರು ಮಾಡಿದ್ಮೇಲೆ ಏನಂತ ಕರಿಬೇಕು? ಇವರೇ ಇರಬಹುದಾ? ಇವರು ಅದರಲ್ಲಿ ಪಾಲುದಾರರ, ಆ ಫೋರ್ಸ್ ಅನ್ನ ಒತ್ತಡ ಹಾಕೋದ್ರಲ್ಲಿ ಅಂತ ಅನುಮಾನ ಬರುತ್ತಾ ಬರಲ್ಲ ಈ ವಿಚಾರದಲ್ಲಿ. ಸಹಜವಾಗಿ ಬರಲೇಬೇಕು. ಹಾಗಿದಾಗ ಮಾನ್ಯ ಮುಖ್ಯಮಂತ್ರಿಗಳು ವಿಚಾರದಲ್ಲಿ ನಿನ್ನೆ ಸ್ಟ್ರಿಕ್ಟ್ ಆಗಿ ಹೇಳಿದ್ರಲ್ಲ, ಯಾರು ಈ ವಿಚಾರದಲ್ಲಿ ಏನು ಹೇಳುವಂಗಿಲ್ಲ. ಯಾಕಂದ್ರೆ ಸಚಿವ ಸಂಪುಟದಲ್ಲಿ ಅವರು ಹೇಳಿದ್ದಾರೆ, ವಿಡಿಯೋ ನಾನೇ ನೋಡಿದ್ದೇನೆ, ಅದು ಹೆಂಗೆ ಕ್ರೌರ್ಯವಾಗಿದೆ ಅಂತ ಹೇಳಿ, ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗಬೇಕು ಅಂತ ಹೇಳಿದ್ದಾರೆ. ಹಂಗಿದ್ದಾಗ ಅವ್ರ ಮಾತಿಗೂ ಕೂಡ ನೀವು ಬೆಲೆ ಇಲ್ವಾ? ಮೋಸ್ಟ್ಲಿ ಅಲ್ಲಿ 2 ಟೀಮ್ ಇದಾವಲ್ಲ, ಒಂದು ಸಿದ್ದರಾಮಯ್ಯನವ್ರ ಟೀಮು, ಇನ್ನೊಂದು ಇವ್ರ ಟೀಮು ಅಂತ ಹೇಳಿ, ಡಿ ಕೆರೋ ಇನ್ಯಾರ್ದೋ ಟೀಮು. ಸೊ ಹಾಗಾಗಿ ಅವ್ರ ಮಾತನ್ನು ಕೇಳಿಲ್ವೇನೋ ಗೊತ್ತಿಲ್ಲಪ್ಪ. ನೀವೆಲ್ಲ ಹಿಂಗೆ ಹೇಳ್ತಾ ಇದ್ರೆ ನಮಗೆ ಆ ಡೌಟ್ ಬರಕ್ ಶುರುವಾಗಿದೆ. ನೋಡೋಣ. ಓಕೆ, ಇನ್ನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ, ಕ್ಷಣಕ್ಕೊಂದು ಸತ್ಯಗಳು ಹೊರಕ್ಕೆ ಬರ್ತಾ ಹೋಗ್ತಿದೆ. ಡಿ ಗ್ಯಾಂಗ್ನಿಂದ ಕೊಲೆಗೆ ಲಕ್ಷ ಡೀಲ್ ನಡೆದಿತ್ತಾ? ಡಿ ಗ್ಯಾಂಗ್ ಈ ಕೊಲೆಯ ನಂತರದಲ್ಲಿ ಆ ಬಾಡಿಯನ್ನ ವಿಲೇವಾರಿ ಮಾಡಲಿಕ್ಕೆ ಎಷ್ಟು ಲಕ್ಷ ಡೀಲ್ ಅನ್ನ ಕೊಟ್ಟಿದ್ರು ಅನ್ನೋ ಪ್ರಶ್ನೆಗೆ ಆರಂಭಿಕ ಹಂತದಲ್ಲಿ 30 ಲಕ್ಷ ಅಂತ ಕೇಳಿ ಬರ್ತಾ ಇತ್ತು. ಆದ್ರೆ ಈಗ ಗೊತ್ತಾಗ್ತಾ ಇದೆ ಬರೋಬ್ಬರಿ 70 ಲಕ್ಷ ಡೀಲ್ ಆಗಿದೆ ಅಂತ. ಇದರಲ್ಲಿ 40 ಲಕ್ಷವನ್ನ ಮೋಹನ್ ಎಂಬ ವ್ಯಕ್ತಿ ಕೊಟ್ಟಿದ್ದಾರೆ ಅಂತ. ಆ ಮೋಹನ್ ಎಲ್ಲಿ? ಅವ್ರನ್ನ ತನಿಖೆಗೆ ಒಳಪಡಿಸಲ್ವಾ? ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ಒಟ್ಟು 70 ಲಕ್ಷ ಯಾವ ಕಾರಣಕ್ಕಾಗಿ ಬಳಕೆ ಮಾಡಿಕೊಂಡಿದ್ದಾರೆ? ಹಾಗಾದ್ರೆ ಸೀಸ್ ಆಗಿದ್ದ ಅಮೌಂಟ್ ಎಲ್ಲೆಲ್ಲಿ ಸಿಕ್ಕಿದ್ದು? ಅದರ ವಿವರ ಇಲ್ಲಿದೆ ನೋಡಿ. ರೇಣುಕಾ ಹತ್ಯೆಗೆ 70 ಲಕ್ಷ ರೂಪಾಯಿ ಸುಪಾರಿ, ಹಣ ಸಾಗಿಸಲೆಂದೇ 30 ಲಕ್ಷ ರೂಪಾಯಿ. ದರ್ಶನ್ ಮನೆಯಲ್ಲಿ ಸಿಕ್ಕಿದ್ದು 37,40,000 ರೂಪಾಯಿ. ಕೊಲೆ ಕೇಸ್ನಲ್ಲಿ ಬಂಧನವಾಗಿರುವ ದರ್ಶನ್ ವಿಚಾರಣೆ ಮುಂದುವರೆದಿದೆ. ದರ್ಶನ್ ಮನೆಯಲ್ಲಿ ಸಿಕ್ಕ 70 ಲಕ್ಷ ರೂಪಾಯಿ ಮೂಲವನ್ನ ಇದೀಗ ಪೊಲೀಸರು ಬೆನ್ನಟ್ಟಿದ್ದಾರೆ. ಕೊಲೆ ಬಳಿಕ ದರ್ಶನ್ ಹೆಸರು ಹೊರಬರದಿರಲಿಕ್ಕೆ 30 ಲಕ್ಷ ರೂಪಾಯಿ ಕೊಡಲಾಗಿದ್ದು, ಮೊನ್ನೆ ದರ್ಶನ್ ಮನೆಯಲ್ಲಿ ಸಿಕ್ಕ 37 ಲಕ್ಷ ರೂಪಾಯಿ ಹಾಗೂ ಪತ್ನಿ ವಿಜಯಲಕ್ಷ್ಮಿಗೆ ಕೊಡಲಾಗಿದ್ದ 3 ಲಕ್ಷಗಳ ಮೂಲವನ್ನ ಇದೀಗ ಪೊಲೀಸರು ಕೆದಕ್ತಾ ಇದ್ದಾರೆ. ಈ 70 ಲಕ್ಷ ರೂಪಾಯಿಯೇ ದರ್ಶನ್ಗೆ ಕಂಟಕವಾಗುವ ಸಾಧ್ಯತೆಗಳಿದೆ. ರೇಣುಕಾ ಕೊಲೆಗೆ 70 ಲಕ್ಷ, ದರ್ಶನ್ ಹೆಸರು ಹೇಳದಿರಲಿಕ್ಕೆ 30 ಲಕ್ಷ. ಮೊದಲು 30 ಲಕ್ಷ ಕೊಟ್ಟಿದ್ದ ದರ್ಶನ್, ಮನೆಯಲ್ಲೂ 40 ಲಕ್ಷ ತಂದಿಟ್ಕೊಂಡಿದ್ದ ದರ್ಶನ್. ಮೋಹನ್ ರಾಜ್ ಬಳಿ 40 ಲಕ್ಷ ಪಡೆದಿದ್ದ ದರ್ಶನ್ ಬೆಡ್ರೂಮ್ನಲ್ಲಿ ಈ ಹಣ ಇತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ 3 ಲಕ್ಷ. ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಇದ್ದ ರೂಮ್ನಲ್ಲಿ 3 ಲಕ್ಷ. ಪತ್ನಿ ವಿಜಯಲಕ್ಷ್ಮಿಗೆ ಈ ಹಣ ಕೊಡಲಿಕ್ಕೆ ಸೂಚಿಸಿದ್ದ ದರ್ಶನ್ ಸೂಚನೆಯ ಮೇರೆಗೆ 3 ಲಕ್ಷವನ್ನು ತಂದುಕೊಟ್ಟಿದ್ದ ದರ್ಶನ್ ಮೇಕಪ್ ಮ್ಯಾನ್. A14 ಪ್ರದೂಷ್ ಮೂಲಕ 30 ಲಕ್ಷ ಹಂಚಿಕೆ. ಬೆಂಗಳೂರಿನ JP ನಗರ ಮೂಲದ ಪ್ರದೂಷ್ ಕೊಲೆ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ 30 ಲಕ್ಷ ಪಡೆದಿದ್ದ ಅನ್ನೋದು ಗೊತ್ತಾಗ್ತಿದೆ. 30 ಲಕ್ಷದಲ್ಲಿ 15 ಲಕ್ಷ ಹಣವನ್ನು ಕೊಟ್ಟಿದ್ದ ಪ್ರದೂಷ್, ಹೆಣವನ್ನು ಸಾಗಿಸಲಿಕ್ಕೆ A15 ಕಾರ್ತಿಕ್ ಮೂಲಕ ಹಣ ಹಂಚಿಕೆಯಾಗಿದೆ. A16 ಕೇಶವಮೂರ್ತಿಗೆ 5 ಲಕ್ಷ. ಕೇಶವಮೂರ್ತಿ ಮೂಲತಃ ಬೆಂಗಳೂರಿನ ಗಿರಿನಗರದವನು. ಹೆಣವನ್ನು ಸಾಗಿಸಲಿಕ್ಕೆ 5 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ದ ಈತ ಪೊಲೀಸರ ಮುಂದೆ ಹಣದಾಸೆಗೋಸ್ಕರ ಸರೆಂಡರ್ ಕೂಡ ಆಗಿದ್ದ. ಕ್ರಿಮಿನಲ್ ಹಿನ್ನೆಲೆಯನ್ನು ಹೊಂದಿದ್ದಾನೆ ಕೇಶವಮೂರ್ತಿ ಅನ್ನೋದು ಗೊತ್ತಾಗಿದೆ. A17 ನಿಖಿಲ್ ನಾಯ್ಕಿಗೆ 5 ಲಕ್ಷ. ಬೆಂಗಳೂರಿನ ಕೆಂಬತ್ತಹಳ್ಳಿಯ ನಿವಾಸಿಯಾಗಿರುವ ನಿಖಿಲ್ ನಾಯಕ್ ಹೆಣವನ್ನು ಸಾಗಿಸಲಿಕ್ಕೆ 5 ಲಕ್ಷವನ್ನು ಪಡೆದಿದ್ದ ಅನ್ನೋದು ಗೊತ್ತಾಗಿದೆ. ಪೊಲೀಸರ ಮುಂದೆ ಸರೆಂಡರ್ ಕೂಡ ಆಗಿದ್ದ ನಿಖಿಲ್ ನಾಯಕ್. ಕ್ರಿಮಿನಲ್ ಹಿನ್ನೆಲೆ ಕೂಡ ನಿಖಿಲ್ ನಾಯ್ಕಿಗಿರೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. A4 ರಾಘವೇಂದ್ರಗೆ 5 ಲಕ್ಷ. ಚಿತ್ರದುರ್ಗ ಮೂಲದ ರಾಘವೇಂದ್ರಗೆ ದರ್ಶನ್ 5 ಲಕ್ಷ ಕೊಟ್ಟಿದ್ರು. ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದಾನೆ ರಾಘವೇಂದ್ರ. ಚಿತ್ರದುರ್ಗದಿಂದ ರೇಣುಕಾನನ್ನ ಕರೆತಂದಿದ್ದು ಇದೇ ರಾಘವೇಂದ್ರ. ಶಾಸಕರ ಆಪ್ತನಿಂದ ದರ್ಶನ್ಗೆ 40 ಲಕ್ಷ. ದರ್ಶನ್ಗೆ ಹಣ ಕೊಟ್ಟ ವ್ಯಕ್ತಿಯೇ ನಾಪತ್ತೆ. ದರ್ಶನ್ ಬಳಿ ವಶಪಡಿಸಿಕೊಂಡ 40 ಲಕ್ಷ ರೂಪಾಯಿ ಮೂಲವೇ ನಿಗೂಢವಾಗಿದೆ. ಶಾಸಕರೊಬ್ಬರ ಆಪ್ತ ಮೋಹನ್ ರಾಜ್ ಎಂಬಾತ ದರ್ಶನ್ಗೆ ಈ ಹಿಂದೆ 40 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದ. ಇದರ ಹಿನ್ನೆಲೆಯನ್ನು ಪೊಲೀಸರು ಬೆನ್ನತ್ತಿದ್ದಾರೆ. ಹೆಸರು ಬಹಿರಂಗಗೊಂಡ ಬಳಿಕ ಮೋಹನ್ ರಾಜ್ ನಾಪತ್ತೆಯಾಗಿದ್ದು, ಮೊಬೈಲ್ ಸ್ವಿಚ್ಡ್ ಆಫ್ ಆಗಿದೆ. ಮೋಹನ್ ರಾಜ್ ಈ ಹಣವನ್ನು ಕೊಟ್ಟಿದ್ಯಾಕೆ, ದರ್ಶನ್ ಪಡೆದಿದ್ಯಾಕೆ ಅನ್ನುವ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ದರ್ಶನ್ ಕೋರ್ಟ್ ಖರ್ಚು ವೆಚ್ಚವನ್ನು ನೋಡ್ಕೊಳ್ಳೋದಕ್ಕೆ 40 ಲಕ್ಷ ಹಣವನ್ನು ಮೋಹನ್ ರಾಜ್ ಅವರ ಬಳಿಯಲ್ಲಿ ಪಡೆದುಕೊಳ್ಳುವಂಥದ್ದು. ಶಾಸಕರೊಬ್ಬರ ಆಪ್ತರಾಗಿರುವಂಥ ಮೋಹನ್ ರಾಜ್ ಈ ಹಣವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತಮ್ಮ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಅವರು ಯಾವ ಶಾಸಕರೇ ಹಣವನ್ನು ಕೊಟ್ಟಿದ್ದಾರಾ ಅಥವಾ
ಮೋಹನ್ ರಾಜೇ ಸ್ವಯಂ ಪ್ರೇರಿತವಾಗಿ ಈ ಹಣವನ್ನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿದುಕೊಳ್ಳೋ ಒಂದು ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಆದರೆ ಮೋಹನ್ ರಾಜ ತಮ್ಮ ಹೆಸರು ಹೊರಗಡೆ ಬಂದ ಬಳಿಕ ಇದುವರೆಗೂ ಕೂಡ ಪೊಲೀಸರ ಕೈಗೂ ಸಿಗ್ತಾ ಇಲ್ಲ. ತನ್ನ ಮೊಬೈಲನ್ನು ಕೂಡ ಸ್ವಿಚ್ ಆಫ್ ಅನ್ನು ಮಾಡಿಕೊಂಡು ನಾಪತ್ತೆ ಆಗಿರುವಂಥದ್ದು. ಈ ನಾಪತ್ತೆ ಆಗಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಅನುಮಾನಗಳು ಹುಟ್ಟಲಿಕ್ಕೆ ಪ್ರಮುಖ ಕಾರಣ ಆಗ್ತಾ ಇರುವಂಥದ್ದು. ಶಾಸಕರೇ ಈ ಹಣವನ್ನು ಕೊಟ್ಟಿದ್ದಾರೆ ಅಥವಾ ಶಾಸಕರ ಪರವಾಗಿ ಈತ ಹಣವನ್ನು ಕೊಟ್ಟಿದ್ದಾನ ಏನು ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನು ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಐಟಿ ತನಿಖೆ, ಐಟಿ ಇಲಾಖೆಗೆ ಪೊಲೀಸ್ ಪತ್ರ. ಇನ್ನು 40 ಲಕ್ಷ ಹಣದ ವಹಿವಾಟಿನ ಬಗ್ಗೆ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಯಾರೇ ಆಗಲಿ ಮನೆಯಲ್ಲಿ 2 ಲಕ್ಷ ರೂಪಾಯಿವರೆಗೂ ಹಾರ್ಡ್ ಕ್ಯಾಶ್ ಅನ್ನು ಇಟ್ಕೊಬಹುದು, ಅದಕ್ಕೆ ಕಾನೂನು ಅವಕಾಶ ಕೊಡುತ್ತೆ. ಆದರೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನ ಮನೆಯಲ್ಲಿಟ್ಟಂತಹ ದರ್ಶನ್ ವಿರುದ್ಧ ಐಟಿ ತನಿಖೆಗೆ ಪೊಲೀಸರು ಪತ್ರವನ್ನು ಬರೆಯಲಿಕ್ಕೆ ಮುಂದಾಗಿದ್ದಾರೆ. ಕೊಲೆ ಕೇಸ್ನಲ್ಲಿ ತನಿಖೆ ಎದುರಿಸುತ್ತಿರುವ ನಟ ದರ್ಶನ್ಗೆ ಐಟಿ ಅಧಿಕಾರಿಗಳ ತನಿಖೆ ಎದುರಿಸುವ ಅನಿವಾರ್ಯತೆ ಎದುರಾಗಿರುವಂಥದ್ದು. ಸ್ಪಾಟ್ ಮಾಜರ ವೇಳೆ ದರ್ಶನ್ ಮನೆಯಲ್ಲಿ ಸಿಕ್ಕಿರುವಂಥ 40 ಲಕ್ಷ ಹಣದ ಮಾಹಿತಿಯನ್ನು ತನಿಖಾಧಿಕಾರಿಗಳು ಐಟಿ ಅಧಿಕಾರಿಗಳಿಗೆ ನೀಡಲು ಮುಂದಾಗಿರುವಂಥದ್ದು. ಒಂದು ವೇಳೆ ಐಟಿ ಅಧಿಕಾರಿಗಳು ಹಣದ ಮೂಲ ಪತ್ತೆಗೆ ಮುಂದಾದರೆ ನಟ ದರ್ಶನ್ ಐಟಿ ಅಧಿಕಾರಿಗಳ ತನಿಖೆ ಎದುರಿಸುವ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಅಲ್ಲಿ ಮನೆಯಲ್ಲಿ 2 ಲಕ್ಷದವರೆಗೂ ಇಡಬೇಕು ಅಂತ ಏನಿಲ್ಲ, ಅಮೌಂಟ್ ಇಟ್ಕೊಳ್ಬೋದು, ಬಟ್ ಅಥೆಂಟಿಕೇಶನ್ ಬೇಕಾಗತ್ತೆ. ಯಾರಿಗೆ ಸೇರಿದ ದುಡ್ಡು? ಓಕೆ, ನನಗೆ ಸೇರಿರುವಂಥದ್ದಾದರೆ ನನಗೆ ಎಲ್ಲಿಂದ ಬಂತು? ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಾ? ಎಲ್ಲರ ಕಡೆನೂ ಇರೋದು ಇಷ್ಟೇ ಇರಬೇಕು, ಅಷ್ಟೇ ಇರಬೇಕು. ಹಾಗಿದ್ದಾಗ ಕಂಡ್ಕೊಂಡವ್ರ ಮನೇಲೆಲ್ಲ, ರಾಜಕಾರಣಿಗಳ ಮನೇಲೆಲ್ಲ ಎಷ್ಟೆಷ್ಟಿರುತ್ತೆ, ಎಷ್ಟೆಷ್ಟು ಸಿಕ್ಕಿದ್ದಾವೆ ಹಂಗಿದ್ದಾಗ. ಐಟಿ ಅವ್ರಿಗೆ ದಾಳಿ ಮಾಡಿದಾಗ ಏನೇನು ಸಿಕ್ಕಿದ್ದಾವೆ? ಅಷ್ಟೇ ಯಾವ ಲಿಮಿಟೇಷನ್ ಇನ್ನೂ ತಂದಿಲ್ಲ ನಮ್ಮ ದೇಶದಲ್ಲಿ. ತರಬೇಕು ಅದನ್ನ ಆ್ಯಕ್ಚುಲಿ, ಇಷ್ಟೇ ಇರಬೇಕು ಅಂತಂದಾಗ ಅವಾಗ ಸರಿ ಆಗತ್ತೆ. ಬಟ್ ಈಗ ಅದಿಲ್ಲ. ಬಟ್ ಐ ಟಿ ಅವ್ರು ಬರ್ತಾರೆ ಅಂತ ಅವಾಗಲೇ ಅನುಮಾನ ಇತ್ತು ವಿಚಾರದಲ್ಲಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ.